ಫ್ರೆಂಡ್ಸ್, ನಾನಿವಾಗ ಅಬುದುಬೈಲಿ ಒಂದು ಸುಂದರವಾಗಿರೋ ಬ್ಯೂಟಿಫುಲ್ ಪ್ಲೇಸ್ ಬಂದಿದ್ದೀನಿ. ಎಲ್ಲಿಗೆ ಗೊತ್ತಾ? ಕಾರ್ನಿಷ್ ಅಂತ ಅನ್ನೋದು ಪ್ಲೇಸು. ಇದು ಈ ಹಾಫ್ ಸಮುದ್ರ ಇದೆ. ಸಮುದ್ರ ನೋಡಿ, ಇದೆ ಹಾಫ್ ಸಮುದ್ರ ಇಲ್ಲಿ. ಮತ್ತೆ ಈ ಕಡೆ ಇಲ್ಲೇ ರೋಡ್ಸ್ ಎಲ್ಲ ಇದೆ, ಸಕ್ಕದಾಗಿದೆ. ಮತ್ತು ನಾನೊಂದು ಮಾಲ್ಗೆ ಹೋಗಿದ್ದೆ. ಆ ಮಾಲು ಇಲ್ಲೇ ಫ್ರೆಶ್ ಆಗಿರೋ ಫ್ಲವರ್ಸು. ಇಲ್ಲೂ ಕೂಡ ಅಲ್ಲೂ ಮಾಲ್ಗಳು. ವಾವ್, ತುಂಬ ಸಕ್ಕದಾಗಿದೆ ಈ ಪ್ಲೇಸಲ್ಲಿ. ಅಂದರೆ ಈ ಪ್ಲೇಸಲ್ಲಿ ಜಾಸ್ತಿ ಎಲ್ಲರೂ ಬರ್ತಾರಲ್ವಾ, ಅವರು ವೀಕೆಂಡ್ಸಲ್ಲಿ ಅಬುದುಬೈಗೆ ಇಲ್ಲಿ ಫೇಮಸ್ಸು. ಈ ಪ್ಲೇಸಲ್ಲಿ ಬಂದುಬಿಟ್ಟು ಫ್ಯಾಮಿಲಿ ಎಲ್ಲ ಕುತ್ಕೊಂಡು, ಇಲ್ಲೊಂದು ಪಾರ್ಕ್ ಇದೆ ಎದುರುಗಡೆ. ಆ ಪಾರ್ಕಲ್ಲಿ ಅಂದರೆ ಇದು ನಾನ್ ವೆಜ್ ಎಲ್ಲ ಗ್ರಿಲ್ ಮಾಡ್ತಾರಲ್ಲ, ಗ್ರಿಲ್ ಮಾಡಿಕೊಂಡು ಕೂತ್ಕೊಂಡು ತಿನ್ಕೊಂಡು ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಂತೆ. ಸಕ್ಕದಾಗಿದೆ, ನಾನಂತೂ ತುಂಬ ಇಷ್ಟಪಡ್ತೆ. ಎಷ್ಟೊಂದು ಸಕ್ಕದಾಗಿದೆ ಅಲ್ವಾ? ನಿಮಗೂ ಇಷ್ಟ ಆಯ್ತಾ ಈ ಪ್ಲೇಸ್ನ? ಯಾರ್ಯಾರು ನೋಡಿದ್ರಿ? ಅದು ನೈಟ್ ಲೈಫಲ್ಲಿ ಅಂತ ಸಕ್ಕದಾಗಿದೆ. ಮತ್ತು ಇಲ್ಲೆಲ್ಲ ಫಿಶಿಂಗ್ ಎಲ್ಲ ಮಾಡ್ತಾರಂತೆ. ಫಿಶಿಂಗ್ ನೋಡಿ, ಕಲರು ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಕಾಣಿಸ್ತಾ ಇದೆ. ಆದರೆ ಫಿಶ್ ಹತ್ರದಲ್ಲಿ ಇಲ್ಲ, ಒಂದೇ ಒಂದಿದೆ ಇಲ್ಲಿ. ಯಾವುದು? ಒಂದೇ ಒಂದು ಫಿಶ್ ಇದೆ. ಫಿಶಿಂಗ್ ಎಲ್ಲ ಮಾಡ್ತಾ ಇದ್ರೆ ಅಲ್ಲೊಂದಿದೆ ಒಂಥರ ಫಿಶ್. ಅದು ಕಡ್ಡಿ ಫಿಶ್ ಥರ ಇದೆ. ಎಷ್ಟು ವಾಟರ್ ಅಂತೂ ಪ್ಯೂರ್ ವಾಟರ್ ಇದೆ ನೋಡಿ, ಕಾಣಿಸ್ತಾ ಇದೆ. ಹಿಂಗೆ ನೋಡ್ತಾ ಇದ್ರಂತೂ ಪ್ಯೂರ್ ವಾಟರ್ ಅನಿಸ್ತಾ ಇದೆ. ಫೀಲಿಂಗ್ ವೆರಿ ಗ್ರೇಟ್. ನನಗೆ ಈ ಜಾಗಕ್ಕೆ ಬರಬೇಕು ಅಂತ ಅಂದ್ಕೊಂಡು ಅಲ್ಲಿಂದ 2 ಸಲ ಮಿಸ್ ಮಾಡಿಕೊಂಡೆ. 2 ಸಲ ಅಂತ ಅಂದರೆ ಮುಂದೆ ಹೋಗ್ಬಿಟ್ಟು ಇನ್ನೊಂದು ಮಾಲ್ ನೋಡಿದೆ. ಆಮೇಲೆ ವಾಪಸ್ ಬರಬೇಕಾದ್ರೆ ತಿರ್ಗಾ ನಾನು ರೂಮ್ಗೆ ಹೊಂಟೋಗ್ಬಿಡೋಣ ಅಂದ್ಕೊಂಡಿದ್ದೆ. ಆ ಟೈಮಲ್ಲಿ ತಿರ್ಗಾ ತಗೊಂಡು ಬಂದು ಅವ್ರು ಲೆಫ್ಟಲ್ಲಿ ಬಿಟ್ಬಿಟ್ರು ಬೇರೆ ಬಸ್ ಹತ್ತಿದ್ದಕ್ಕೆ. ಮತ್ತೆ ಈ ಪ್ಲೇಸ್ಗೆ ಬಂದೆ ನಾನು. ಇಲ್ಲೇನಾದರೂ ಹೂವುಗಳನ್ನ ಕಿತ್ತರೆ 17,000 ಫೈನ್ ಕಟ್ತಾರೆ. 17,000 ಫೈನ್ ಕಟ್ಟಬೇಕು ಅಂದರೆ ಹೂವು ಕೀಳ್ಬೋದು. ಇಲ್ಲ ಅಂದರೆ ಹೂವು ಎಲ್ಲ ಚೆನ್ನಾಗಿ ಕಾಣಲಿ ಅಂತ ಬಿಡಬೇಕು. ನಮ್ಮೂರಲ್ಲಿ ಏನಾದರೂ ಗಿಡಗಳು ನೆಟ್ಟಿದ್ರೆ ಗಿಡ ಜೊತೆಗೆ ಕಿತ್ಕೊಂಡೋಗಿ ಮನೆ ಮುಂದೆ ಹಾಕ್ಕೊಬಿಡ್ತಾಯಿದ್ರು. ನಾನು ಆ ಮಾಲ್ಗೆ ಹೋಗಿದ್ದು, ಅಲ್ಲಿಂದ ಮತ್ತೆ ತಿರ್ಗಾ ಈ ಕಡೆ ಬಂದೆ. இந்த சைடுல போயிட்டு அங்க அது ஸ்லோ. ஓகே.